ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕಾರ್ಗಿಲ್ ವಿಜಯೋತ್ಸವ ಹಿನ್ನೆಲೆ ನಗರದಲ್ಲಿ ಬೃಹತ್ ಪಥ ಸಂಚಲನ. ಜುಲೈ 29ರಂದು ಜಿಲ್ಲಾ ಮಟ್ಟದ ಪತ್ರಿಕಾ ದಿನಾಚರಣೆ ಆಯೋಜನೆ. ಬಾಬುರಾವ್ ಯಡ್ರಾಮಿ ಸುದ್ದಿಗೋಷ್ಠಿ. ಅರ್ಮಾನ್ ಟೀ ಸ್ಟಾಲ್ ಉದ್ಘಾಟಿಸಿದ ಪ್ರಮೀಳಾ ಎಂಕೆ. ಈಗ ವಾರ್ತೆಗಳ ವಿವರ. ಕಾರ್ಗಿಲ್ ವಿಜಯೋತ್ಸವ ದಿನದ ಹಿನ್ನೆಲೆ ಕಲಬುರಗಿಯಲ್ಲಿ ದೇಶಭಕ್ತರು ಹಾಗೂ ಮಾಜಿ ಸೈನಿಕರಿಂದ ಬೃಹತ್ ಪಥ ಸಂಚಲನ ನಡೆಸಲಾಯಿತು. ನಗರದ ಗಂಜ್ ಪ್ರದೇಶದಲ್ಲಿರುವ ವೀರ ಸೇನಾನಿ ಸುಭಾಷ್ ಚಂದ್ರ ಬೋಸ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವ ಮೂಲಕ ವಿಶ್ವ ಹಿಂದೂ ಪರಿಷತ್ನ ಲಿಂಗರಾಜ್ ಅಪ್ಪ ಅವರು ಪಥಸಂಚಲನಕ್ಕೆ ಚಾಲನೆ ನೀಡಿದರು. ಹುಮ್ನಾಬಾದ್ ಬೇಸ್ನಿಂದ ಆರಂಭವಾದ ಪಥಸಂಚಲನವು ನಗರದ ಕಿರಾಣಾ ಮಾರ್ಕೆಟ್, ಸೂಪರ್ ಮಾರ್ಕೆಟ್ ಮಾರ್ಗವಾಗಿ ಜಗತ್ ವೃತ್ತ ತಲುಪಿತು. ಮೆರವಣಿಗೆ ಉದ್ದಕ್ಕೂ ಅನೇಕ ದೇಶ ಪ್ರೇಮಿಗಳು ಭಾಗವಹಿಸಿ ಭಾರತ್ ಮಾತಾ ಕಿ ಜೈ ಎಂದು ಜಯಘೋಷ ಕೂಗುವ ಮೂಲಕ ದೇಶ ಪ್ರೇಮ ಮೆರೆದರು. ಕಾರ್ಗಿಲ್ ವಿಜಯೋತ್ಸವದ 25ನೇ ರಜತ ಮಹೋತ್ಸವ ಕಲಬುರಗಿ ನಗರದಲ್ಲಿ ಇಂದು ಆಚರಣೆ ಮಾಡುತ್ತಿದ್ದೇವೆ. ಇಂದಿಗೆ ಸುಮಾರು 25 ವರ್ಷಗಳ ಹಿಂದೆ ಕುತಂತ್ರಿ ಪಾಕಿಸ್ತಾನ ಭಾರತದ ಮೇಲೆ ಅನಧಿಕೃತವಾಗಿ ಕದನ ವಿರಾಮ ಉಲ್ಲಂಘಿಸಿ ಅನಧಿಕೃತವಾಗಿ ನಮ್ಮ ಪ್ರದೇಶದ ಮೇಲೆ ಆಕ್ರಮಣ ಮಾಡಲಿಕ್ಕೆ ಬಂದಿತ್ತು. ಕುರಿಗಾಯಿಗಳು, ದನಗಾಯಿಗಳು ಅವರನ್ನು ನೋಡಿ, ಸರ್ ನಮ್ಮ ಪ್ರದೇಶದ ಮೇಲೆ ಪಾಕಿಸ್ತಾನಿಗಳು ಬಂದು ಬಂಕರ್ ನಿರ್ಮಾಣ ಮಾಡುತ್ತಿದ್ದಾರೆ ಅಂತ ದನಗಾಯಿಗಳು, ಕುರಿಗಾಯಿಗಳು ಹೇಳಿದಾಗ ನಮ್ಮ ದೇಶದ ಸೈನಿಕರ ಒಂದು ತುಕಡಿ ಪೆಟ್ರೋಲಿಂಗ್ ಮತ್ತು ರೇಖಿ ಮಾಡಲಿಕ್ಕೆ ಹೋದಾಗ ಅಲ್ಲಿ ಕಂಡಿದ್ದು ನಿಜವಾಗಿಯೂ ಪಾಕಿಸ್ತಾನಿಯರು ಅಲ್ಲಿ ಬಂದು ಅಕ್ರಮ ಪ್ರವೇಶ ಮಾಡಿ ಬಂಕರ್ ನಿರ್ಮಾಣ ಮಾಡಿಕೊಂಡಿದ್ದರು.
ನಮ್ಮ ಸೈನಿಕರು ಒಂದು ಸಣ್ಣ ತುಕಡಿ ಹೋದಾಗ ನಮ್ಮ ಎಲ್ಲ ಸೈನಿಕರನ್ನು ಹೊಡೆದು ಕೆಲವರನ್ನು ಕೈದಿಗಳಾಗಿ ಮಾಡಿಬಿಟ್ರು. ನಂತರ ತಿಳಿದಂಥ ಎಲ್ಲ ನಮ್ಮ ಕಮಾಂಡರ್ಗಳು ಮೇಲಿಂದ ಆಜ್ಞೆ ಪಡೆದುಕೊಂಡು ಪಾಕಿಸ್ತಾನ ಮೇಲೆ ಆಕ್ರಮಣ ಮಾಡಿ, ಇದು ಮೇ ತಿಂಗಳಲ್ಲಿ ನಡೆದಂಥ ಘಟನೆ. ಜುಲೈ 26ರವರೆಗೆ ಸುಮಾರು 2 ತಿಂಗಳ ಟೈಗರ್ ಹಿಲ್ ಮತ್ತು ಕಾರ್ಗಿಲ್ದಲ್ಲಿ ಪಾಕಿಸ್ತಾನಗಳು ನಮ್ಮಲ್ಲಿ ಬಂದಂಥವರನ್ನು ಹೊಡೆದು ಅವರನ್ನು ನಮ್ಮ ಪ್ರದೇಶದಿಂದ ಹೊರಗೆ ಅಟ್ಟಿಸಿ ಅಂದು ನಾವು ವಿಜಯಶಾಲಿಯಾಗಿ ಇವತ್ತಿನ ದಿವಸ ನಾವು ಕಾರ್ಗಿಲ್ ವಿಜಯೋತ್ಸವ ಆಚರಣೆ ಮಾಡುತ್ತಿದ್ದೇವೆ. ಎಲ್ಲರಿಗೂ ನಮಸ್ಕಾರ, ವಂದೇ ಮಾತರಂ. ನಮ್ಮ ದೇಶದ ಎಲ್ಲ ಜನರಿಗೆ ಇವತ್ತು 25 ವರ್ಷ ಆಯಿತು ಕಾರ್ಗಿಲ್ ವಿಜಯೋತ್ಸವಕ್ಕೆ. ನಮ್ಮ ದೇಶದ ಭದ್ರತೆಗಾಗಿ 140 ಕೋಟಿ ನಾವು ಇವತ್ತು ಜನರಿದ್ದೀವಿ. ನಮ್ಮೆಲ್ಲರ ಭದ್ರತೆಗಾಗಿ ತಮ್ಮ ಪ್ರಾಣವನ್ನು ಅರ್ಪಣೆ ಮಾಡಿರುವ ನಮ್ಮ ದೇಶದ ಸುಪುತ್ರರು, ನಮ್ಮ ಸೈನಿಕರಿಗೆ ಇವತ್ತು ನಾವು ನಮ್ಮ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಅವರು ಅವತ್ತು ಪ್ರಾಣಾರ್ಪಣೆ ಮಾಡಿರೋದ್ರಿಂದ ನಾವೆಲ್ಲರೂ ಇವತ್ತು ಈ ಸ್ಥಾನದಲ್ಲಿ ನಿಂತು ಇದ್ರ ಬಗ್ಗೆ ಹೇಳೋಕ್ಕೆ ಆಗ್ತಾಯಿದೆ. ಇದು ಬರೀ ನಮ್ಮ ಸೈನಿಕರದ್ದು ಕರ್ತವ್ಯ ಅಲ್ಲ, ದಡಿಗಳಲ್ಲಿ ನಿಂತು ನಮ್ಮ ದೇಶವನ್ನು ಸುರಕ್ಷೆ ಪಡಿಸೋದು ಇವತ್ತು ಹೇಳ್ತೇನೆ, ಇವತ್ತು ನಮ್ಮ ಎಲ್ಲರ ಕರ್ತವ್ಯ ಇದು. ನಮ್ಮ ದೇಶದ ಬಗ್ಗೆ ನಾವು ಭಾಳ ಎಚ್ಚರ ವಹಿಸ್ಕೊಂಡು ನಾವು ಅದನ್ನು ನೋಡ್ಕೊಂಡು ಹೋಗಬೇಕು. ಇದು ಒಂದು ಇತಿಹಾಸ ಇದೆ. ಆವತ್ತಿನ ದಿನದ ಕುರಿ ಕಾಯುವವರು ಏನು ಬಂದು ಹೇಳಿರಲಿಲ್ಲ ಅಂದರೆ ಇವತ್ತು ನಮ್ಮ ದೇಶದ ಗತಿ ಏನಿರ್ತಿತ್ತು ಅಂತ ಯೋಚನೆ ಮಾಡಿ. 195 ಬಂಕರ್ಗಳನ್ನು ತೊಗೊಂಡು ಬಂದಿಟ್ಟಿದ್ರು ಪಾಕಿಸ್ತಾನದವರು. ಅವರಿಗೆ ಅವ್ರದ್ದೇ ಆದಂಥ ಒಂದು ದೇಶವನ್ನು ಕೊಟ್ಟಿದ್ದೀವಿ. ಅಂದ್ರೂ ಅವರಿಗೆ ದುರ್ಬುದ್ಧಿ, ದುರಾಸೆ ಇದೆ. ಹಿಂದೂಸ್ತಾನವನ್ನು ಮತ್ತೆ ಅವರು ಆಕ್ರಮಿಸಿ ವಶಗೊಳಿಸ್ಕೋಬೇಕಂತ ಇದ್ದಾರೆ. ಇದು ಯಾವ ಕಾರಣಕ್ಕೂ ನಾವು ಅವತ್ತೂ ಆಗುಗೊಳಿಸಿರಲಿಲ್ಲ, ಇವತ್ತೂ ಆಗುಗೊಳಿಸಲ್ಲ, ಮುಂದೆನೂ ಆಗುಗೊಳಿಸಂಗಿಲ್ಲ. ಮೇ 3ನೇ ತಾರೀಕು ಅವತ್ತೇನು ಕುರಿ ಕಾಯುವವರು ನಮ್ಮ ಅಣ್ಣ ತಮ್ಮಂದಿರು ಹೋಗಿ ಈ ಸುದ್ದಿಯನ್ನು ಕೊಟ್ಟಿದ್ದರು. ಇವತ್ತು ಅಂದರೆ 26 ಜುಲೈಗೆ 2 ತಿಂಗಳಲ್ಲಿ 18,000 ಅಡಿಯಲ್ಲಿ ಅವರು ಪಾಕಿಸ್ತಾನ ಸೈನಿಕರಿದ್ದರು. 18,000 ಅಡಿ ಮೇಲ್ಗಡೆ, ಅದ್ರ ಕೆಳಗಡೆ ನಮ್ಮ ಸೈನಿಕರು ಅದನ್ನೆಲ್ಲ ಪಾರು ಮಾಡ್ಕೊಂಡು ಹೋಗಿ ಅವರನ್ನು ಧ್ವಂಸ ಮಾಡಿ ನಮ್ಮ ತಿರಂಗವನ್ನು ಅಲ್ಲಿ ಏರಿಸಿ ಬಂದಿದ್ದಾರೆ. ಅವರ ಪ್ರಾಣ ಅರ್ಪಣೆಗೆ ನಾವೆಲ್ಲರೂ ಇವತ್ತು ಅವರು ಮೇಲ್ಗಡೆ ಕೂತ್ಕೊಂಡು ನೋಡ್ತಿರ್ತಾರೆ. ನಾವು ಈ ನಮ್ಮ ಭಾರತೀಯರಿಗಾಗಿ ನಾವು ನಮ್ಮ ಪ್ರಾಣಾರ್ಪಣೆ ಮಾಡಿದ್ದೀವಿ. ಇದು ಒಂದು ಉದ್ಭುತವಾದ ಒಂದು ಸಂಗತಿ ಅಂತ ಅವ್ರಿಗೆ ಅನಿಸೋಗೆ ನಾವೆಲ್ಲ. ಜಾಥಾದಲ್ಲಿ ಮುಖಂಡರಾದ ಡಾಕ್ಟರ್ ಸುಧಾ ಹಾಲ್ಕೈ, ಮಲ್ಲಿಕಾರ್ಜುನ್ ಮಡಿವಾಳ್, ರಾಮಪ್ಪ ಬಿರಾದರ್, ಈರಣ್ಣ ಹೂಗಾರ್, ನಾಗಣ್ಣ ಪಾಟೀಲ್, ಪ್ರಹ್ಲಾದ್ ಎನ್, ರಮೇಶ್ ಗೂಗ್ಲಿ, ನಿರ್ವಾಸ್ ಪವಾರ್, ಎಸ್.ಬಿ. ಶೆಟ್ಟಿ ಸೇರಿದಂತೆ ಅನೇಕ ಮಾಜಿ ಸೈನಿಕರು ಭಾಗವಹಿಸಿದ್ದರು. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಜುಲೈ 29ರಂದು ಪತ್ರಿಕಾ ದಿನಾಚರಣೆ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭ ಆಯೋಜನೆ ಮಾಡಲಾಗಿದೆ ಎಂದು ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ಬಾಬುರಾವ್ ಯಡ್ರಾಮಿ ಅವರು ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಇದೇ ಜುಲೈ 29ರಂದು ಬೆಳಗ್ಗೆ 9 ಗಂಟೆಗೆ ನಗರದ ಪತ್ರಿಕಾ ಭವನದ ಸಭಾಂಗಣದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಸಮಿತಿಯ ನೇತೃತ್ವದಲ್ಲಿ ಜಿಲ್ಲಾ ಮಟ್ಟದ ಪತ್ರಿಕಾ ದಿನಾಚರಣೆ ಹಾಗೂ ದಿವಂಗತ ವಿ.ಎನ್. ಕಾಗಲ್ಕರ್ ವಾರ್ಷಿಕ ಪ್ರಶಸ್ತಿ ಪ್ರದಾನ ಮತ್ತು ಪತ್ರಿಕೆಯ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರಿಗೆ ಗೌರವ ಸನ್ಮಾನ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ. ಅಂದು ನಡೆಯುವ ಕಾರ್ಯಕ್ರಮವನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಉದ್ಘಾಟಿಸಲಿದ್ದಾರೆ. ಸಚಿವ ಶಾಣ್ ಪ್ರಕಾಶ್ ಪಾಟೀಲ್, ಕೆಕೆಆರ್ಡಿಬಿ ಅಧ್ಯಕ್ಷ ಅಜಯ್ ಸಿಂಗ್, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷ ಶಿವಾನಂದ್ ತಗಡೂರ್, ಮುಖ್ಯಮಂತ್ರಿ ಮಾಧ್ಯಮ ಸಲಹೆಗಾರರಾದ ಕೆವಿ ಪ್ರಭಾಕರ್, ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಭವಾನಿ ಸಿಂಗ್ ಠಾಕೂರ್, ಪ್ರಧಾನ ಕಾರ್ಯದರ್ಶಿ ಜೆಸಿ ಲೋಕೇಶ್, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಉಪನಿರ್ದೇಶಕರಾದ ಸಿದ್ದೇಶ್ವರಪ್ಪ ಜಿಬಿ, ಸಂಪಾದಕರ ಸಂಘದ ಜಿಲ್ಲಾಧ್ಯಕ್ಷ ಸಿದ್ದರಾಮಪ್ಪ ಮಾಲಿ ಬಿರಾದರ್ ಸೇರಿದಂತೆ ಅನೇಕ ಗಣ್ಯರು ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಇದೇ ವೇಳೆ ಮಾತನಾಡಿದ ಅವರು, ಪ್ರತಿ ವರ್ಷ ಸಂಘದಿಂದ ಕೊಡಮಾಡುವ ಪ್ರಸಿದ್ಧ ವಿ.ಎನ್. ಕಾಗಲ್ಕರ್ ಪ್ರಶಸ್ತಿಗೆ ಹಿರಿಯ ಪತ್ರಕರ್ತರಾದ ದೇವಯ್ಯ ಗುತ್ತೇದಾರ್, ಹನುಮಂತರಾವ್ ಬೈರಮಡಗಿ, ಬಿ.ವಿ. ಚಕ್ರವರ್ತಿ, ಶಿವರಂಜನ್ ಸತ್ಯಂಪೇಟೆ, ಸುರೇಶ್ ಸಿಂಧೆ ಹಾಗೂ ಮಲ್ಲಿಕಾರ್ಜುನ್ ನಾಯ್ಕೋಡಿ ಅವರನ್ನು ಆಯ್ಕೆ ಮಾಡಲಾಗಿದೆ. ಇನ್ನು ವಿಶೇಷ ಪ್ರಶಸ್ತಿಗೆ ವಿದ್ಯುನ್ಮಾನ ಮಾಧ್ಯಮದ ರಾಜಶೇಖರ್ ಸ್ವಾಮಿ ಅವರನ್ನು ಆಯ್ಕೆ ಮಾಡಲಾಗಿದೆ ಹಾಗೂ ಹಲವು ಪತ್ರಕರ್ತರಿಗೆ ವಾರ್ಷಿಕ ಪ್ರಶಸ್ತಿ ನೀಡಿ ಗೌರವಿಸಲಾಗುವುದು ಎಂದು ವಿವರಿಸಿದರು. ಇದೇ 29ನೇ ತಾರೀಕು ಬೆಳಗ್ಗೆ 9 ಗಂಟೆಗೆ
ಕಲಬುರಗಿಯ ಪತ್ರಿಕಾ ಭವನದ ಮೇಲ್ಭಾಗದಲ್ಲಿರ್ತಕ್ಕಂಥ ಸಭಾಂಗಣದಲ್ಲಿ ಪತ್ರಿಕಾ ದಿನಾಚರಣೆ ಮತ್ತು ಸಂಘದ ವಿವಿಧ ಪ್ರಶಸ್ತಿಗಳ ಪ್ರದಾನ ಸಮಾರಂಭವನ್ನು ಹಮ್ಮಿಕೊಂಡಿದ್ದೇವೆ. ಈ ಸಮಾರಂಭವನ್ನು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಪ್ರಿಯಾಂಕ್ ಖರ್ಗೆ ಅವರು ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವರಾದಂಥ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಉದ್ಘಾಟನೆ ಮಾಡಲಿದ್ದಾರೆ. ಜೊತೆಗೆ ಪ್ರಶಸ್ತಿಗಳನ್ನು KKRDB ಅಧ್ಯಕ್ಷರಾದಂಥ ಡಾಕ್ಟರ್ ಅಜಯ್ ಸಿಂಗ್ ಅವರು ಪ್ರದಾನ ಮಾಡಲಿದ್ದಾರೆ. ಜೊತೆಗೆ ಈ ಪತ್ರಿಕಾ ದಿನಾಚರಣೆ ದಿಕ್ಸೂಚಿ ಭಾಷಣವನ್ನು ಮಾನ್ಯ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರಂಥ KV ಪ್ರಭಾಕರ್ ಅವರು ದಿಕ್ಸೂಚಿ ಭಾಷಣ ಮಾಡಲಿದ್ದಾರೆ. ಜೊತೆಗೆ ನಮ್ಮ ಸಂಘದ ರಾಜ್ಯಾಧ್ಯಕ್ಷರಾದಂಥ ಶ್ರೀಯುತ ಶಿವಾನಂದ ತಗಡೂರವರು ಆಶಯ ಭಾಷಣ ಮಾಡಿದ್ದಾರೆ. ಜೊತೆಗೆ ಈ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಶಾಸಕರಾದಂಥ ಅಲ್ಲಂಪ್ರಭು ಪಾಟೀಲ್ ಅವರು, BG ಪಾಟೀಲ್ ಅವರು ಮತ್ತು ಮಾಜಿ ಸಂಸದರಾದಂಥ ಉಮೇಶ್ ಜಾಧವ್ ಅವರು ಮತ್ತು ಜಿಲ್ಲಾಧಿಕಾರಿಗಳಾದಂಥ B ಫೌಜಿಯಾ ತರ್ನು ಮೇಡಮ್ ಅವರು ಮತ್ತು ವಾರ್ತಾ ಇಲಾಖೆಯ ಉಪನಿರ್ದೇಶಕರಾದಂಥ ಸಿದ್ದೇಶ್ವರಪ್ಪ ಅವರು, ಹಾಗೆ ನಮ್ಮ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಂಥ GC ಲೋಕೇಶ್ ಅವರು ಮತ್ತು ಉಪಾಧ್ಯಕ್ಷರಂಥ ಭವಾನಿ ಸಿಂಗ್ ಅವರು ಮತ್ತು ನಮ್ಮ ಕರ್ನಾಟಕ ಕಾರ್ಯನಿರತ ಪತ್ರಿಕೆಗಳ ಸಂಪಾದಕರ ಸಂಘದ ಜಿಲ್ಲಾಧ್ಯಕ್ಷರಾದ ಸಿದ್ದರಾಮಪ್ಪ ಮಾಲಿ ಬೇರೆದರ್ ಅವರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಈ ಸಲ ಏನಪ್ಪ ಅಂದರೆ ನಾವು ಸಂಘದ ಕೊಡ್ತಕ್ಕಂಥ ಪ್ರಶಸ್ತಿಗಳು, ವಾರ್ಷಿಕ ಪ್ರಶಸ್ತಿಗಳನ್ನು ನಾವು ಆಯ್ಕೆ ಮಾಡಿದ್ದೀವಿ. ವಾರ್ಷಿಕ ಪ್ರಶಸ್ತಿ ಆಯ್ಕೆ ಮಾಡಿ ಎಲ್ಲ ಪ್ರಶಸ್ತಿ ಆಯ್ಕೆ ಮಾಡಲಿಕ್ಕೆ ಒಂದು ಸಮಿತಿಯನ್ನು ರಚನೆ ಮಾಡಿದೆ. ಆ ಸಮಿತಿಯವರು ಆಯ್ಕೆ ಮಾಡಿದ ಪ್ರಕಾರ ಆ ಸಮಿತಿಯನ್ನು ಆಯ್ಕೆ ಮಾಡಿದ್ದು ವಾರ್ಷಿಕ ಪ್ರಶಸ್ತಿಗೆ ಈ ಸಲ ನಾವು ಬಸವರಾಜ್ ಚಿನಿವಾರ್ ಅವರನ್ನು, VV ದೇಸಾಯಿ ಅವರನ್ನು, ಬಿಂದು ಮಾಧವ್ ಅವಧಾನಿ, ಪುರುಷೋತ್ತಮ್ ಕುಲಕರ್ಣಿ, ಬಜರಂಗಿ ನಿಂಬರ್ಕರ್ ಮತ್ತು ಕೃಷ್ಣ ಕುಲಕರ್ಣಿ, ಸುವರ್ಣ ದೊಡ್ಡಮನಿ, ನಾಗಲಾಂಬಿಕಾ, ವಿಜೇಂದ್ರ ಕುಲಕರ್ಣಿ, ವಿಶ್ವರಾಧ್ಯ ಹಂಗನಹಳ್ಳಿ, ಮಂಜುನಾಥ್, ಅಕ್ರಮ್ ಪಾಷಾ, ಸರ್ಫರಾಜ್ ಮತ್ತು ರಾಚಪ್ಪ ಜಂಬಿಗಿ, ಶೇಖ್ ಬಾಬಾ ಮತ್ತು ದೇವೇಂದ್ರಪ್ಪ ಜಡಿಯವರು, ಹಾಗೆ ರವಿಶಂಕರ್ ಬುರ್ಲಿ ಚಿತ್ತಾಪುರದವರು, ಹಾಗೆ ಸುಧೀರ್ ಬಿರಾದರಾದ ಸೇಡಮ್ದವರು, ಹಾಗೆ ಶಾಂತಪ್ಪ ಕೋರೆ ಆಳಂದನವರು ಮತ್ತು ರಾಘವೇಂದ್ರ ಶರ್ಮಾ ಕಲಬುರಗಿದವರು, ಪ್ರಕಾಶ್ ದೊರೆ ಮತ್ತು ಮಲ್ಲಿಕಾರ್ಜುನ ಯಾದಗಿರಿ, ಹೀಗೆ ಒಟ್ಟು ರಾಜು ದೇಶ್ಮುಖ್, ಹೀಗೆ ಒಟ್ಟು 26 ಜನರನ್ನು ಈ ಸಲದ ವಾರ್ಷಿಕ ಪ್ರಶಸ್ತಿಗೆ ನಾವು ಆಯ್ಕೆ ಮಾಡಿದ್ದೀವಿ. ಸುದ್ದಿಗೋಷ್ಠಿಯಲ್ಲಿ ಸಂಘದ ಪ್ರಧಾನ ಕಾರ್ಯದರ್ಶಿ ಸಂಗಮ್ನಾಥ್ ರೇವತ್ಗಾಂವ್, ರಾಜ್ಯ ಸಮಿತಿ ಸದಸ್ಯರಾದ ಶಿವರಂಜನ್ ಸತ್ಯಂಪೇಟೆ, ಉಪಾಧ್ಯಕ್ಷರಾದ ದೇವೇಂದ್ರಪ್ಪ ಅವಂಟಿ, ಸುರೇಶ್ ಬಡಿಗೇರ್, ಬಾಬುರಾವ್ ಕೋಬಾಳ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ನಗರದ SM ಪಂಡಿತ್ ರಂಗಮಂದಿರದ ಬಳಿ ಹೊಸದಾಗಿ ಆರಂಭವಾದ ಅರ್ಮಾನ್ ಚಾಯ್ ವಾಲಾ ಟೀ ಸ್ಟಾಲ್ ಅದ್ದೂರಿಯಾಗಿ ಉದ್ಘಾಟನೆ ಮಾಡಲಾಯಿತು. ನಗರದ SM ಪಂಡಿತ್ ರಂಗಮಂದಿರದ ಬಳಿ ಮೆಹ್ತಾ ಪರಿವಾರದಿಂದ ಹೊಸದಾಗಿ ಆರಂಭಿಸಲಾದ ಅರ್ಮಾನ್ ಚಾಯ್ ವಾಲಾ ಟೀ ಸ್ಟಾಲ್ ಉದ್ಘಾಟನಾ ಸಮಾರಂಭವು ಅದ್ದೂರಿಯಾಗಿ ಜರುಗಿತು. KKRDB ಉಪ ಕಾರ್ಯದರ್ಶಿ ಪ್ರಮೀಳಾ MK ಅವರು ರಿಬ್ಬನ್ ಕತ್ತರಿಸುವ ಮೂಲಕ ಉದ್ಘಾಟಿಸಿ ಶುಭ ಹಾರೈಸಿದರು. ಎಲ್ರಿಗೂ ನಮಸ್ಕಾರ. ಗುಲ್ಬರ್ಗದಲ್ಲಿ ನೂತನವಾಗಿ ಆರಂಭ ಆಗ್ತಾ ಇರುವಂಥ ಹರ್ಮನ್ ಚಹಾವಾಲಾ ಒಂದು ಟೀ ಸ್ಟಾಲ್ ಏನಿದೆ, ಇದು ಯಶಸ್ವಿಯಾಗಿ ನಡೀಲಿ ಅಂತ ಮೊಟ್ಟ ಮೊದಲನೇದಾಗಿ ನಾನು ಹಾರೈಸ್ತೇನೆ. ಮತ್ತು ಈಗಿನ ಒಂದು ಒಳ್ಳೆಯ ಪ್ರಶಸ್ತ ಕಾಲದಲ್ಲಿ ಇದನ್ನು ಆರಂಭಿಸಿದ್ದಾರೆ ಅಂತ ಹೇಳಲಿಕ್ಕೂ ಸಂತೋಷ ಆಗ್ತದೆ. ಯಾಕಂದರೆ ಈ ಮಳೆ ಬಂದರೆ ಚಹಾಕ್ಕೆ ಮತ್ತು ಮಳೆಗೂ ಒಂದು ಅವಿನಾಭಾವ ಸಂಬಂಧ. ಸೊ ಅಂಥ ಒಂದು ಸಂದರ್ಭದಲ್ಲಿ ಆರಂಭಿಸಿದ್ದಾರೆ. ಮುಂದಿನ 8 ತಿಂಗಳ ಕಾಲ ನಿರರ್ಗಳವಾಗಿ ಇಲ್ಲಿ ಏನೂ ತೊಂದರೆ ಆಗದ ರೀತಿ ನಡೆಯುವ ಭರವಸೆ ಅಂತೂ ನನಗೆ ಕಾಣಿಸ್ತಾ ಇದೆ. ಹೊಸ ನೂತನ ಪ್ರಯೋಗಗಳು ಆಗ್ತಾ ಇದೆ. ಅಂದರೆ ಜನರು ಒಂದೆಡೆ ಸೇರಲಿಕ್ಕೆ ಚಹಾ ಕಟ್ಟ ಏನಿದೆ ಒಂದು ಅವಕಾಶ. ಸೊ ಎಲ್ಲರೂ ಏನೇ ಮಾತುಕತೆ ಆಡಬೇಕಿದ್ರೂ ಒಂದು ಚಹಾ ಒಂದು ಸಂಕೇತ ಇಬ್ಬರನ್ನು ಸೇರಿಸಲಿಕ್ಕೆ. ಅದು ಯಾವುದೇ ರೀತಿಯ ಬಂಧು ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಎಲ್ಲರೂ ಕೂಡ ಒಂದು ಚಹಾದ ನೆಪದಲ್ಲಿ ಒಂದೆಡೆ ಸೇರುವಂಥ ಅವಕಾಶ ಇರ್ತದೆ. ಇಲ್ಲಿಯೂ ಕೂಡ ಅಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಒಂದು ಹೊಸ ಕಾನ್ಸೆಪ್ಟ್, ಐ ಥಿಂಕ್ ಹರ್ಮನ್ ಅನ್ನೋದು ಒಂದು ಫ್ರ್ಯಾಂಚೈಸಿ ಇರ್ಬೋದು ಇದು. ಸೊ ಈ ಒಂದು ರುಚಿಯನ್ನು ಗುಲ್ಬರ್ಗ ಜನತೆಗೆ ನೀಡಲಿಕ್ಕೆ ಮೆಹ್ತಾ ಫ್ಯಾಮಿಲಿಯನ್ನು ನಿರ್ಧರಿಸಿದೆ. ಅವರಿಗೆ ನಾನು ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮುಂದಿನ ಈ ವ್ಯಾಪಾರ ಉನ್ನತ ಒಂದು ಯಶಸ್ಸನ್ನು ಕಾಣಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ಇವತ್ತೊಂದು ಶಾಖೆ ಉದ್ಘಾಟನೆ ಆಗ್ತಾಯಿದೆ.
ನಿಜವಾಗ್ಲೂ ನಮಗೆ ಯಾಕೆ ಖುಷಿ ಆಗ್ತದೆ ಅಂದರೆ ಈಗಾಗಲೇ ಸಹೋದರಿಯವರು ಹೇಳ್ದಂಗೆ ಚಹಾದ ಸಂಕೇತ ಒಂದು ಸಂಬಂಧದ ಒಂದು ಸನಾತನ ಕಾಲದಿಂದ ನೋಡ್ಕೊಂಡು ಬರ್ತಾ ಇದ್ದೀವಿ. ಎಲ್ಲೇ ಕೊಡಬೇಕಾದ್ರೆ ಚಹಾ ಭಾಳ ಇಂಪಾರ್ಟೆಂಟ್. ಇಂಥ ಒಂದು ಕ್ವಾಲಿಟಿ ಚಹಾ ಇವತ್ತು ನಮ್ಮ ಗುಲ್ಬರ್ಗದಲ್ಲಿ ಆಗ್ತಿರೋ ಪ್ರಯುಕ್ತ. ಮತ್ತು ಇನ್ನೊಂದು ಹೆಚ್ಚಿನದು ಹೇಳಬೇಕಂದ್ರೆ ಈ ನಮ್ಮ ಜೈನ್ ಸಮಾಜದವರು ಯಾವಾಗಲೂ ಒಂದು ಭಾರತ ದೇಶದಲ್ಲೇ ಉದ್ಯಮಿಯಲ್ಲೇ ಎತ್ತಿದ ಕೈ. ಸೊ ಅವರ ಒಂದು ಉದ್ಯಮಶೀಲತೆಯಲ್ಲಿ ಈ ಒಂದು ಸಂಸ್ಥೆ ಬರ್ತಾ ಇದೆ ಅಂದರೆ ನಮ್ಮ ಕಲಬುರಗಿಗೆ ಒಂದು ಬಹಳ ಪುಣ್ಯ ಅಂತ ಹೇಳಬೇಕು. ಯಾಕಂದರೆ ಇವರು ಒಂದು ಮಾಡುವ ವ್ಯಾಪಾರ ಮಳಿಗೆ ಆಗಲಿ ಒಂದು ಸ್ವಚ್ಛತೆ ಆಗಲಿ ನಾವು ಇದಕ್ಕೆ ಬಹಳ ಶುಭದಿಂದ ಉದ್ಘಾಟನೆ ಮಾಡ್ತಾಯಿದ್ದೀವಿ. ಜೊತೆಗೆ ನಮ್ಮ ಸಹಕಾರ ಮತ್ತು ಮಹಾನಗರ ಪಾಲಿಕೆಯಿಂದ ಯಾವಾಗಲೂ ಅವರಿಗೆ ನಾವು ಸಹಕಾರ ಕೊಡುತ್ತೇವೆ. ಸೊ ಇಂಥ ಒಂದು ಸಂದರ್ಭ ನಮ್ಮ ಕಲಬುರಗಿಯ ಜನತೆಗಳು ಇದರ ಒಂದು ಪ್ರೀತಿ ಸೌಹಾರ್ದತೆಯಿಂದ ತಮ್ಮ ಸಂಬಂಧವನ್ನು ಗಟ್ಟಿ ಮಾಡುವ ನಿಟ್ಟಿನಲ್ಲಿ ಚಹಾ ಕುಡಿದು ತಮ್ಮ ಜೀವನ ಯಶಸ್ವಿಯಾಗಲಿ ಅಂತ ನಾನು ಪ್ರಾರ್ಥನೆ ಮಾಡುತ್ತಾ ಈ ಮಳಿಗೆ ತುಂಬ ಯಶಸ್ವಿಯಾಗಿ ಮತ್ತು ಮಾದರಿಯಾಗಿ ಅನೇಕ ಅಂಗಗಳು ನಮ್ಮ ಕಲಬುರಗಿಯಲ್ಲಿ ಬೆಳಗಲಿ ಎಂದು ನಾನು ಪ್ರಾರ್ಥನೆ ಮಾಡುತ್ತೇನೆ. ಹರ್ಮನ್ ಚಹಾ ಕುಡಿಯುವ ಮೂಲಕ ನಮಗೆ ನಮ್ಮ ಉತ್ಸಾಹವನ್ನು ಹೊಂದುವಂಥ ಒಂದು ಅವಕಾಶವನ್ನು ಸಾರಂಗ್ ಮೆಹ್ತಾ ಬಳಗದವರು ನೀಡಿದ್ದಾರೆ. ಚಹಾ ಅಂದರೆ ಹಾಗೆ, ಅದು ಪ್ರೀತಿಯ ಸಂಕೇತ. ಚಹಾ ಪೇ ಚರ್ಚೆ ಆದರೆ ಅದು ಯಶಸ್ವಿ ಆಗ್ತದೆ ಅಂತ ಒಂದು ಮಾತಿದೆ. ಆ ಚಹಾ ಪೇ ಚರ್ಚೆ ಮಾಡಲಿಕ್ಕೆ ಇದು ಒಂದು ಒಳ್ಳೆಯ ಜಾಗ ಇವತ್ತು ಹರ್ಮನ್ ಚಹಾದವರು ನಮಗೆ ಕೊಟ್ಟಿದ್ದಾರೆ. ಸಾರಂಗ್ ಮೆಹ್ತಾ ಕಲಬುರಗಿಗೆ ಇದನ್ನು ಇಂಟ್ರೊಡ್ಯೂಸ್ ಮಾಡಿ ಉದ್ಯಮ ರಂಗಕ್ಕೆ ಒಂದು ಹೊಸ ನೋಟವನ್ನು, ಒಂದು ಹೊಸ ದಿಕ್ಕನ್ನು ಕೊಡುವಂಥ ಒಂದು ಅವಕಾಶ. ಯಾಕಂತ ಹೇಳಿದ್ರೆ ಒಂದು ಕಪ್ ಚಹಾ ಅದು ಬಾಂಧವ್ಯವನ್ನು ವೃದ್ಧಿಸ್ತದೆ, ಪ್ರೀತಿಯನ್ನು ಗಳಿಸ್ತದೆ, ಸಾಮರಸ್ಯವನ್ನು ಉಂಟು ಮಾಡ್ತದೆ. ಎಲ್ಲ ದೃಷ್ಟಿಯಿಂದಲೂ ಚಹಾ ಎಂಬುದು ಪ್ರೀತಿಯ ಸಂಕೇತವಾಗಿದೆ. ಆದ ಕಾರಣ ಈ ಕಲಬುರಗಿಯ ರಂಗಮಂದಿರದ ಸಮೀಪ ಪ್ರಾರಂಭವಾಗಿರ್ತಕ್ಕಂಥ ಈ ಚಹಾದ ಒಂದು ದುಕಾನ್ ಅಂತ ಏನು ಹೇಳ್ತೇವೆ, ಅಂಗಡಿ, ಇದು ನಮಗೆಲ್ಲ ಒಂದು ಚಹಾ ಪ್ರಿಯರಿಗೆ ಅಡ್ಡೆ ಆಗಲಿಕ್ಕೆ ಒಂದು ದಿನ ಬರ್ತಾ ಇದೆ. ಆದ ಕಾರಣ ಇಂಥ ಒಂದು ಶುಭಾರಂಭ ಇವತ್ತು ಶುಕ್ರವಾರನೇ ಇದನ್ನು ಪ್ರಾರಂಭಿಸಿರುವುದರಿಂದ ಲಕ್ಷ್ಮಿ ಇಲ್ಲಿ ಈ ಹರ್ಮನ್ ಚಾದ ಅಂಗಡಿಗೆ ಕಾಲಿಟ್ಟಾಳೆ ಅಂತ ಅನ್ನೋದು ಬಹಳ ಸಂತೋಷ. ಅದಕ್ಕಿಂತಲೂ ಮುಖ್ಯವಾಗಿ ಇದನ್ನು ಉದ್ಘಾಟನೆ ಮಾಡಿದವರು, ಮುಖ್ಯ ಅತಿಥಿಗಳು ಕೂಡ ಬಹಳ ಸಾಮಾಜಿಕವಾಗಿ ತಮ್ಮನ್ನು ತೊಡಗಿಸಿಕೊಂಡವರು. ಇಂಥವರ ಕೈಯಲ್ಲಿ ಇದು ಉದ್ಘಾಟನೆ ಆಗಿರೋದು ಬಹಳ ಸಂತಸದ ವಿಚಾರ. ಈ ಉದ್ಯಮ ಸಂಸ್ಥೆಯು ಇನ್ನಷ್ಟು ಬೆಳಗಲಿ, ಆ ಮೂಲಕ ಕಲಬುರಗಿಗೆ ಒಂದು ಹೊಸ ಉದ್ಯಮದ ದಿಕ್ಕನ್ನು ಈ ಹರ್ಮನ್ ಚಹಾ ತೋರಿಸಲಿ. ಇನ್ನಷ್ಟು ಚಹಾದ ಅಂಗಡಿಗಳು ಅಲ್ಲಲ್ಲಿ ಉದ್ಘಾಟನೆ ಆಗಲಿ. ಮುಖ್ಯವಾಗಿ ನನ್ನ ವಿನಂತಿ ಏನಂತ ಹೇಳಿದರೆ, ಸಾರಂಗ್ ಮೆಹ್ತಾ ಅವರಿಗೆ ವಿಮಾನ ನಿಲ್ದಾಣ, ಬಸ್ ಸ್ಟ್ಯಾಂಡ್ ಮುಂತಾದ ಕಡೆಯಲ್ಲೂ ಕೂಡ ಇದು ಲಭ್ಯ ಆಗುವ ಹಾಗೆ ಆದರೆ ಚಹಾ ಪ್ರಿಯರಿಗೆ ಒಂದು ಒಳ್ಳೆಯ ಸುದ್ದಿ ಆಗ್ತದೆ, ಸಂತಸ ಆಗ್ತದೆ. ಸಮಾರಂಭದಲ್ಲಿ ಸಮಾಜ ಸೇವಕ ಉಮೇಶ್ ಶೆಟ್ಟಿ, ಮೆಹ್ತಾ ಪರಿವಾರದ ಸಾರಂಗ್ ಮೆಹ್ತಾ, ಮೇಘಾ ಮೆಹ್ತಾ, ರಜನಿ ಮೆಹ್ತಾ, ರಿಷಬ್ ಮೆಹ್ತಾ, ಅಕ್ಷತಾ ಮೆಹ್ತಾ, ಡಾಕ್ಟರ್ ಸದಾನಂದ್ ಪೆರ್ಲಾ ಸೇರಿದಂತೆ ಇತರರು ಭಾಗವಹಿಸಿದ್ದರು. ಈಗ ಚಿಕ್ಕದೊಂದು ವಿರಾಮದ ನಂತರ ಮತ್ತೆ ವಾರ್ತಾ ಸಂಚಿಕೆ ಮುಂದುವರಿಯುತ್ತದೆ. ಕಲಬುರಗಿಯಲ್ಲಿ ರೈಲ್ವೆ ವಿಭಾಗೀಯ ಕಚೇರಿ ಉದ್ಘಾಟಿಸುವಂತೆ ಕನ್ನಡ ಪರ ಸಂಘಟನೆ ಮುಖಂಡರ ಒತ್ತಾಯ. ವಿಕಾಸ್ ಬ್ಯಾಂಕ್ನ 17ನೇ ಶಾಖೆ ಕಲಬುರಗಿಯಲ್ಲಿ ಉದ್ಘಾಟನೆ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಕೇಂದ್ರ ಬಿಜೆಪಿ ಸರ್ಕಾರ ಕಲಬುರಗಿಗೆ ಮಂಜೂರಾದ ರೈಲ್ವೆ ವಿಭಾಗೀಯ ಕಚೇರಿ ಸ್ಥಾಪನೆ ಮಾಡದೆ ಅನ್ಯಾಯ ಮಾಡುತ್ತಿದೆ ಎಂದು ಹೋರಾಟಗಾರ ಮಂಜುನಾಥ್ ನಾಲ್ವರ್ಕರ್ ಆರೋಪಿಸಿದ್ದಾರೆ.
ಈ ಕುರಿತು ನಗರ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕಳೆದ ಕಾಂಗ್ರೆಸ್ ಸರ್ಕಾರದಲ್ಲಿ ರೈಲ್ವೆ ಮಂತ್ರಿಗಳಾಗಿದ್ದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಲ್ಯಾಣ ಕರ್ನಾಟಕ ಭಾಗದ ಅಭಿವೃದ್ಧಿಗಾಗಿ ಕಲಬುರಗಿಗೆ ರೈಲ್ವೆ ವಿಭಾಗೀಯ ಕಚೇರಿ ಸ್ಥಾಪನೆಗೆ ಅನುಮೋದನೆ ನೀಡಿದರು. ಆದರೆ ಇಂದಿನ ಬಿಜೆಪಿ ಸರ್ಕಾರದ ರಾಜಕೀಯ ದುರುದ್ದೇಶದಿಂದ ಕಲಬುರಗಿಯಲ್ಲಿ ರೈಲ್ವೆ ವಿಭಾಗೀಯ ಕಚೇರಿ ಸ್ಥಾಪನೆ ಮುಂದಾಗದೆ ಈ ಭಾಗದ ಜನರಿಗೆ ಅನ್ಯಾಯ ಮಾಡುತ್ತಿದೆ ಎಂದು ಕಿಡಿಕಾರಿದರು. ಕೂಡಲೇ ಸರ್ಕಾರದ ಅಭಿವೃದ್ಧಿ ವಿಚಾರದಲ್ಲಿ ರಾಜಕೀಯ ಮಾಡುವುದನ್ನು ಬಿಟ್ಟು ಕಲಬುರಗಿಯಲ್ಲಿ ರೈಲ್ವೆ ವಿಭಾಗೀಯ ಕಚೇರಿ ಸ್ಥಾಪನೆ ಮಾಡಬೇಕು ಎಂದು ಒತ್ತಾಯಿಸಿದರು. ಕೇಂದ್ರ ಸರ್ಕಾರ ರೈಲ್ವೆ ಸಚಿವರಿಂದ ಕಲಬುರಗಿ ರೈಲ್ವೆ ವಿಭಾಗೀಯ ಕಚೇರಿಯ ಸ್ಥಾಪನೆಗೆ ಅನ್ಯಾಯ ಮಾಡ್ತಾ ಇದ್ದಾರಂಥ ನಿಟ್ಟಿನಲ್ಲಿ ಇವತ್ತು ಒಕ್ಕೂಟವನ್ನು ಆಕ್ರೋಶವನ್ನು ಕಲಬುರಗಿಯ ಮತ್ತು ಕಲ್ಯಾಣ ಕರ್ನಾಟಕದ ಭಾಗದ ಜನರ ಪರವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ಕಳೆದ ಕೇಂದ್ರ ಕಾಂಗ್ರೆಸ್ ಸರ್ಕಾರದ ರೈಲ್ವೆ ಸಚಿವರಾಗಿ ಮತ್ತು ಕಲಬುರಗಿಯ ಸಂಸದರಾಗಿ ಕಲಬುರಗಿ ಜಿಲ್ಲೆಯ ಎಲ್ಲ ಮತದಾರರ ಮೂಲಕವಾಗಿ ಆಯ್ಕೆಗೊಂಡಿರುವಂಥ ಸನ್ಮಾನ್ಯ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆಜಿಯವರು ರೈಲ್ವೆ ಸಚಿವಂಥ ಸಂದರ್ಭದಲ್ಲಿ ಕಲಬುರಗಿಯ ರೈಲ್ವೆ ವಿಭಾಗೀಯ ಕಚೇರಿಯನ್ನು ಸ್ಥಾಪನೆಗಾಗಿ ಹಸಿರು ನಿಶಾನೆಯನ್ನು ತೋರಿಸಿದ್ದು, ಅಲ್ಲದೆ ಸಂಬಂಧಪಟ್ಟ ರೈಲ್ವೆ ಅಧಿಕಾರಿಗಳು ಕೂಡ ಕಲಬುರಗಿಗೆ ರೈಲ್ವೆ ನಿಲ್ದಾಣದಲ್ಲಿ ಆಯೋಜನೆಗೊಂಡಂಥ ಕಾರ್ಯಕ್ರಮದಲ್ಲೂ ಕೂಡ ಅವರು ಹಾಜರಾಗಿದ್ದು, ಈ ಭಾಗದ ಶಾಸಕರು, ವಿಧಾನ ಪರಿಷತ್ ಸದಸ್ಯರುಗಳು ಮತ್ತು ಮಹಾನಗರ ಪಾಲಿಕೆ ಸದಸ್ಯರುಗಳು ಸೇರಿದಂತೆ ಇವತ್ತು ಅನೇಕ ನಮ್ಮೆಲ್ಲ ಮಾಧ್ಯಮ ಮಿತ್ರರು ನಾವು ಎಲ್ಲರೂ ಕೂಡ ಅಲ್ಲಿ ಆ ಕಾರ್ಯಕ್ರಮದಲ್ಲಿ ಸಾಕ್ಷಿಯಾಗಿದ್ದು. ಮಲ್ಲಿಕಾರ್ಜುನ್ ಖರ್ಗೆಜಿಯವರನ್ನೇ ಹೇಳಿದ್ದು, ಇವತ್ತು ಕೇಂದ್ರ ಸರ್ಕಾರ ರೈಲ್ವೆ ಸಚಿವರಾಗಿ ನನಗೆ ಆಯ್ಕೆಗೊಂಡ ಮೇಲೆ, ನನಗೆ ಸಚಿವರು ಮಾಡಿದ್ಮೇಲೆ ನನ್ನ ಕನಸೇನಿದೆ ಕಲಬುರಗಿ ರೈಲ್ವೆ ವಿಭಾಗೀಯ ಕಚೇರಿಯನ್ನು ನಾನು ಮಾಡಬೇಕನ್ನುವಂಥ ನಿಟ್ಟಿನಲ್ಲಿ ನಾನು ಈ ಒಂದು ಘೋಷಣೆಯನ್ನು ಮಾಡ್ತಾ ಇದ್ದೇನೆ ಅಂಥೇಳಿ ಆ ಕಾರ್ಯಕ್ರಮದಲ್ಲಿ ಅಧಿಕಾರಿಗಳಿಗೆ ಕೇಳಿದ್ರು, ಎಷ್ಟು ದಿವಸದಲ್ಲಿ ಇದು ಮುಗಿಸ್ತೀರಪ್ಪ ಅಂಥೇಳಿ ಕೇಳಿದ್ದು ಕೂಡ ನಮಗೆ ಈಗಾಗಲೇ ನಾವು ಕಂಡಿರೋದಿದೆ. ಆದರೆ ಇವತ್ತು ಕಲಬುರಗಿ ಲೋಕಸಭೆಯ 2024ರ ನೂತನ ಸಂಸದರಾಗಿ ಆಯ್ಕೆಗೊಂಡಿರುವಂಥ ಸನ್ಮಾನ್ಯ ಶ್ರೀ ರಾಧಾಕೃಷ್ಣ ದೊಡ್ಡಮನಿಯವರು ದಿನಾಂಕ 24/7/2024ರಂದು ಸದನದಲ್ಲಿ ಸಂಸತ್ತಿನಲ್ಲಿ ಕಲಬುರಗಿಯ ಜಿಲ್ಲೆಯ ಪ್ರತಿನಿಧಿಯಾಗಿ ನೆನೆದುದಿಗೆ ಬಿದ್ದಿರುವಂಥ ಕಲಬುರಗಿಯ ರೈಲ್ವೆ ವಿಭಾಗೀಯ ಕಚೇರಿಯ ಸ್ಥಾಪನೆಯ ಬಗ್ಗೆ ರೈಲ್ವೆ ಸಚಿವರಿಗೆ ಪ್ರಶ್ನೆಯನ್ನು ಕೇಳಿದಂಥ ಸಂದರ್ಭದಲ್ಲಿ ಇವತ್ತು 2014-15ನೇ ಸಾಲಿನಲ್ಲಿ ಕೂಡ ಮಧ್ಯಂತರ ಬಜೆಟ್ನಲ್ಲಿ ರೈಲ್ವೆ ವಿಭಾಗೀಯ ಕಚೇರಿ ಸ್ಥಾಪನೆಯ ಅನುಮೋದನೆ ನೀಡಲಿಲ್ಲ. ವಿಭಾಗೀಯ ಕಚೇರಿ ಸ್ಥಾಪನೆ ಕಾರ್ಯಸಾಧ್ಯತೆ ಮತ್ತು ಪರಿಶೀಲನೆಯ 3 ಅಧಿಕಾರಿಗಳನ್ನು ನೇಮಿಸಿ ಸಮಿತಿಯನ್ನು ರಚಿಸಿದ್ದೇವೆ. ಕಾರ್ಯಾಚರಣೆ, ಹಣಕಾಸು, ಆಡಳಿತಾತ್ಮಕ ಮತ್ತು ವಿಷಯಗಳ ಕುರಿತು ಈ ಸಮಿತಿ ಪರಿಶೀಲನೆ ನಡೆಸಿ ವರದಿ ನೀಡಿದೆ. ರೈಲ್ವೆ ವಿಭಾಗೀಯ ಕಚೇರಿ ಅಗತ್ಯವಿಲ್ಲ ಎಂದು ವರದಿ ಸಲ್ಲಿಸಿದೆ ಅಂತೇಳಿ ಆ ಒಂದು 3 ಅಧಿಕಾರಿಗಳು ಕೇಂದ್ರ ಸರ್ಕಾರಕ್ಕೆ ಈ ಒಂದು ವರದಿಯನ್ನು ಸಲ್ಲಿಸಿದ್ದಾರೆ ಅಂತ ಹೇಳ್ತಾರೆ. ಸುದ್ದಿಗೋಷ್ಠಿಯಲ್ಲಿ ಕನ್ನಡ ಪರ ಸಂಘಟನೆಯ ಹೋರಾಟಗಾರರಾದ ಸಚಿನ್ ಪರ್ತಾಬಾದ್, ಸಂದೀಪ್ ಭರಣಿ, ಜಗನ್ನಾಥ್ ಸೂರ್ಯವಂಶಿ, ಆನಂದ್ ತೆಗ್ನೂರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕಲಬುರಗಿ ನಗರದ ಗಾಜಿಪುರದಲ್ಲಿ ವಿಕಾಸ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್ 17ನೇ ಶಾಖೆಯ ಸುಸಜ್ಜಿತ ಕಚೇರಿ ಉದ್ಘಾಟನಾ ಸಮಾರಂಭವು ಅದ್ದೂರಿಯಾಗಿ ಜರುಗಿತು. ನಗರದಲ್ಲಿ ನೂತನವಾಗಿ ಆರಂಭಿಸಲಾದ ವಿಕಾಸ್ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್ 17ನೇ ಶಾಖೆಯ ಸುಸಜ್ಜಿತ ಕಚೇರಿಯನ್ನು ಮಕ್ತಂಪುರದ ಚರಲಿಂಗ ಮಹಾಸ್ವಾಮಿಗಳು ರಿಬ್ಬನ್ ಕತ್ತರಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ವಿಕಾಸ್ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್ನ ಪೂಜಾ ಕಾರ್ಯಕ್ರಮದ ಈ ಒಂದು ಪುಣ್ಯಪರ್ವದ ಕಾಲದಲ್ಲಿ ವಿಕಾಸ್
ಸೌಹಾರ್ದ ಬ್ಯಾಂಕಿನ ಅಧ್ಯಕ್ಷರಾಗಿರುವಂತಹ ವಿಶ್ವನಾಥ್ ಹಿರೇಮಠ್ ಸರ್ ಅವರಲ್ಲಿ ಹಾಗೂ ಎಲ್ಲ ಸದಸ್ಯರಲ್ಲಿ ಎಲ್ಲ ಪತ್ರಿಕಾ ಬಂಧು ಮಿತ್ರರಲ್ಲಿ ಎಲ್ಲರೂ ಕೂಡ ಶರಣಾರ್ಥಿಗಳನ್ನ ತಿಳಿಸುತ್ತಾ, ಕಲಬುರಗಿ ನಗರದಲ್ಲಿ 17ನೇ ಈ ಒಂದು ವಿಕಾಸ್ ಸೌಹಾರ್ದ ಬ್ಯಾಂಕ್ನ 17ನೇ ಶಾಖೆಯನ್ನು ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ. ಮೊದಲನೆಯದಾಗಿ ನಮ್ಮ ಹಿರೇಮಠ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತಾ, ಈಗಾಗಲೇ 17 ಕರ್ನಾಟಕದಾದ್ಯಂತ 17 ಶಾಖೆಗಳು ಅವರು ಸ್ಥಾಪನೆಯನ್ನು ಮಾಡಿ ತಮ್ಮದೇ ಆಗಿರ್ತಕ್ಕಂಥ ಸಾಮಾಜಿಕ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಇನ್ನೂ ಹಲವಾರು ಕರ್ನಾಟಕದಾದ್ಯಂತ ಹಲವಾರು ಶಾಖೆಗಳನ್ನು ತೆಗೆದು ತಮ್ಮ ಸಾಮಾಜಿಕ ಸೇವೆಯನ್ನು ಇನ್ನೂ ಉತ್ತರೋತ್ತರವಾಗಿ ಮಾಡಲಿ ಅನ್ನುವಂತಹ ಮಾತನ್ನು ಹೇಳ್ತಾ, ಅವರಿಗೆ ದೇವರು ಆಯುಷ್ಯ ಆರೋಗ್ಯ ಮತ್ತು ಹೆಚ್ಚಿನ ಕಾರ್ಯವನ್ನು ಮಾಡಲಿ ಅಂತ ಶಕ್ತಿಯನ್ನು ಆ ದೇವರು ಕೊಡಲಿ ಅಂತನ್ನುವಂತಹ ಮಾತನ್ನು ಹೇಳಿ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ಬ್ಯಾಂಕ್ ವ್ಯವಸ್ಥಾಪಕ ನಿರ್ದೇಶಕರಾದ ಶಂಕರಗೌಡ ಪಾಟೀಲ್ ಅವರು ಮಾತನಾಡಿ, ವಿಕಾಸ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್ ಉತ್ತಮ ಸೇವೆ ಸಲ್ಲಿಸುತ್ತಿದ್ದು ಇದೀಗ ಕಲಬುರಗಿಯಲ್ಲಿ 17ನೇ ಶಾಖೆ ಆರಂಭಿಸಿದೆ. ಗ್ರಾಹಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಹೇಳಿದರು. ಕಲಬುರಗಿ ನಗರದಲ್ಲಿ ಇವತ್ತಿನ ದಿವಸ ವಿಕಾಸ್ ಸೌಹಾರ್ದ ಸಹಕಾರಿ ಬ್ಯಾಂಕಿನ 17ನೇ ಶಾಖೆ ಉದ್ಘಾಟನಾ ಸಮಾರಂಭದಲ್ಲಿ ಭಾಗಿಯಾಗಿದ್ದಂಥ ಈ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರು ಸಹಕಾರ ರತ್ನ ಶ್ರೀ ವಿಶ್ವನಾಥ್ ಹಿರೇಮಠ್ ಅವರ ಅಧ್ಯಕ್ಷತೆಯಲ್ಲಿ ಹಾಗೂ ಇಲ್ಲಿಯ ಪ್ರತಿಷ್ಠಿತ ಮಠವಾದಂಥ ಗದ್ದುಗೆ ಮಠದ ಪರಮಪೂಜ್ಯ ಸ್ವಾಮೀಜಿಯವರ ಘನ ಒಂದು ಸಾನ್ನಿಧ್ಯದಲ್ಲಿ ಇವತ್ತಿನ ದಿವಸ ಈ ಒಂದು ಶಾಖೆಯನ್ನು ಕಲಬುರಗಿ ನಗರದಲ್ಲಿ ಉದ್ಘಾಟನೆಗೊಂಡಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿಯಿಂದ ಇಲ್ಲಿಯ ನಿರ್ದೇಶಕರು, ಮಾಜಿ ನಿರ್ದೇಶಕರು ಮತ್ತು ಒಕ್ಕೂಟದ ಅಧ್ಯಕ್ಷರು, ನಮ್ಮ ಪ್ರಾಂತೀಯ ಅಧಿಕಾರಿಗಳು ಸೇರಿದಂತೆಯೇ ಸ್ಥಳೀಯವಾಗಿರುವಂಥ ಎಲ್ಲ ಸಹಕಾರಿಗಳು ಸೇರಿ ಒಂದು ಸಹಕಾರದ ಸಂಭ್ರಮ ರೀತಿಯಲ್ಲಿ ಇವತ್ತಿನ ದಿವಸ ಈ ಕಲಬುರಗಿ ನಗರದಲ್ಲಿ ಶಾಖೆಯನ್ನು ಪ್ರಾರಂಭಗೊಂಡಿದೆ. ಇದಕ್ಕೆ ಇನ್ನೊಂದು ವಿಶೇಷತೆ ಅಂತಂದರೆ ಫೈನಾನ್ಷಿಯಲ್ ಇನ್ಕ್ಲೂಷನಲ್ಲಿ ಈ ಭಾಗದಲ್ಲಿ ಕಲ್ಯಾಣ ಕರ್ನಾಟಕದ ಭಾಗವಾದಂತಹ ಕಲಬುರಗಿ, ಬೀದರ್, ಯಾದಗಿರಿ ಏನಿದೆ ಈ ಭಾಗದಲ್ಲಿಯೂ ಶಾಖೆಯನ್ನು ಮಾಡುವುದರ ಮೂಲಕವಾಗಿ ಸಹಕಾರ ತತ್ವಗಳ ಸಹಕಾರದಿಂದ ಏನು ಸಹಕಾರಿಗಳಿಗೆ ಒಂದು ಆಶ್ರಯವಾಗಬೇಕು, ಕೋಆಪರೇಷನ್ ಅಮಂಗ್ ದ ಕೋಆಪರೇಟರ್ಸ್ ಅಂತ ಏನು ಹೇಳ್ತಾರೆ, ಅದರಿಂದ ಸಹಕಾರ ಸಮೃದ್ಧಿ ಅನ್ನುವುದರಿಂದ ಆ ತತ್ವವನ್ನು ಪಾಲನೆ ಮಾಡುವುದರಲ್ಲಿ ವಿಕಾಸ್ ಬ್ಯಾಂಕ್ ಇವತ್ತಿನ ದಿವಸ ಒಂದು ಹೊಸ ಭಾಷೆಯನ್ನು ಬರೆದಿದೆ. ಆಗೋಸ್ಕರವಾಗಿ ವಿಕಾಸ್ ಬ್ಯಾಂಕ್ ತನ್ನ 17ನೇ ಶಾಖೆಯನ್ನು ಈ ಕಲ್ಯಾಣ ಕರ್ನಾಟಕದ ಕಲಬುರಗಿ ಭಾಗದಲ್ಲಿ ಹೊಸ ಒಂದು ವಿನೂತನ ಸೇವೆಗಳನ್ನು ಕೊಡುವುದರ ಮೂಲಕವಾಗಿ ಇಲ್ಲಿಯ ಜನರ ಆರ್ಥಿಕ ಅಭಿವೃದ್ಧಿಗಳಿಗೆ ಪೂರಕವಾಗಿ ಸೇವೆಯನ್ನು ಮಾಡುವಂಥ ಕಾರ್ಯ ಆಗಲಿ. ಮುಂದೆ ಈ ನಿಟ್ಟಿನಲ್ಲಿ ಸಹ ಸಂಬಂಧಪಟ್ಟಂಗೆ ಇಲ್ಲಿಯ ಅಧ್ಯಕ್ಷರ ಒಂದು ದೂರದೃಷ್ಟಿ ಇದೆ. ಸಹಕಾರಿ ಕ್ಷೇತ್ರದ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಅತ್ಯಂತ ವಿಶ್ವಾಸವನ್ನು ಇಟ್ಟಿದೆ. ಆ ಒಂದು ವಿಶ್ವಾಸವನ್ನು ಇಟ್ಟಂಥ ಹಿನ್ನೆಲೆಯಲ್ಲಿ ಅವರಿಗೆ ಸರ್ಕಾರದಿಂದ, ಕರ್ನಾಟಕ ಸರ್ಕಾರದ ಸಹಕಾರ ಕ್ಷೇತ್ರದ ಪ್ರತಿಷ್ಠಿತ ಏನು ಪ್ರಶಸ್ತಿ ಇದೆ, ಸಹಕಾರ ರತ್ನ ಪ್ರಶಸ್ತಿ ಕೊಟ್ಟು ಗೌರವಿಸಿದ ಹಿನ್ನೆಲೆಯಲ್ಲಿ ಈ ಸಹಕಾರಿ ಕ್ಷೇತ್ರದಲ್ಲಿ ಸಹಕಾರ ಸಂಸ್ಥೆಗಳ ಮೇಲೆ ಇನ್ನಷ್ಟು ವಿಶ್ವಾಸ ಬರುವಂಥ ಕೆಲಸಗಳನ್ನು ವಿಕಾಸ್ ಬ್ಯಾಂಕಿಂದ ಮಾಡಿ ಈ ಭಾಗದಲ್ಲೂ ಸಹ ಉತ್ತಮವಾಗಿ ಸಹಕಾರಿ ಸಂಸ್ಥೆಗಳು ಬೆಳೀಲಿ. ವಿಕಾಸ್ ಬ್ಯಾಂಕ್ ಅಧ್ಯಕ್ಷರಾದ ವಿಶ್ವನಾಥ್ ಹಿರೇಮಠ್ ಅವರು ಮಾತನಾಡಿ, ಭಾರತೀಯ ರಿಸರ್ವ್ ಬ್ಯಾಂಕಿನ ಹೊಸ ಮಾನದಂಡಗಳ ಪ್ರಕಾರ ಆಡಳಿತ ಮಂಡಳಿ ಅಲ್ಲದೆ ವ್ಯವಸ್ಥಾಪನಾ ಮಂಡಳಿಯನ್ನು ರಚಿಸಿದ ರಾಜ್ಯದ ಮೊದಲ ಸಹಕಾರ ಬ್ಯಾಂಕ್ ನಮ್ಮದಾಗಿದೆ. ಆರ್ಬಿಐನ ಇತರ ಎಲ್ಲಾ ಮಾನದಂಡಗಳನ್ನು ಪಾಲಿಸಿದ ಪರಿಣಾಮವಾಗಿ ವಿಕಾಸ್ ಬ್ಯಾಂಕಿಗೆ ಒಟ್ಟು 10 ನೂತನ ಶಾಖೆಗಳನ್ನು ತೆರೆಯಲು ಭಾರತೀಯ ರಿಸರ್ವ್ ಬ್ಯಾಂಕ್ ಅನುಮತಿ ನೀಡಿದೆ ಎಂದು ತಿಳಿಸಿದರು. ಪೂಜ್ಯ ಗುರುಗಳ ಸಾನ್ನಿಧ್ಯದಲ್ಲಿ ಇವತ್ತು ನಮ್ಮ ವಿಕಾಸ್ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕಿನ 17ನೇ ಶಾಖೆ ಕಲಬುರಗಿ ನಗರದೊಳಗಡೆ ಆರಂಭಿಸಿತು. ಕಳೆದ 28 ವರ್ಷಗಳಿಂದ ರಾಜ್ಯದ ಬೇರೆ ಬೇರೆ ಭಾಗದೊಳಗಡೆ ತನ್ನದಾದ ವಿಶಿಷ್ಟ ಸೇವೆ ನೀಡೋದ್ರ ಮೂಲಕ ವಿಕಾಸ್ ಬ್ಯಾಂಕ್ ಒಂದಿಷ್ಟು ವಿಭಿನ್ನವಾದ ರೀತಿ ಒಳಗಡೆ ನಿಂತಿದೆ. ವಿಶೇಷವಾಗಿ 365 ದಿನ ಸೇವೆ ಕೊಡುವಂಥ ಕೆಲಸವನ್ನು ನಾವು ಕಳೆದ 23 ವರ್ಷಗಳ ಹಿಂದೆ ಆರಂಭ ಮಾಡಿದ್ವಿ. ಆ ಒಂದು ಕೆಲಸ ಇವತ್ತು ನಮ್ಮ ಸ್ಟ್ರೆಂತ್ ಆಗಿ ಮಾರ್ಪಟ್ಟಿದೆ. ಉಳಿದ ಸಹಕಾರಿ ಬ್ಯಾಂಕ್ ಅಥವಾ ಉಳಿದ ಬ್ಯಾಂಕ್ಗಳು ಏನು ಕೆಲಸ ಮಾಡ್ತೋ ಅವರು ಕೆಲಸ ಮಾಡೋದಕ್ಕಿಂತ ವರ್ಷದಲ್ಲಿ ಒಂದು 100 ದಿನ ಆದರೂ ಹೆಚ್ಚಿಗೆ ನಾವು ಕೆಲಸ ಮಾಡ್ತೀವಿ. ಹಾಗಾಗಿ ಗ್ರಾಹಕರು ಇದರ ಸದ್ಬಳಕೆಯನ್ನು ಮಾಡಿಕೊಳ್ಳೋದ್ರ ಮೂಲಕ ತಮ್ಮ ಆರ್ಥಿಕ ಅಭಿವೃದ್ಧಿಯನ್ನು ಕಾಣ್ಬೋದು. ಆ ದಿಕ್ಕಿನೊಳಗಡೆ ವಿಕಾಸ್ ಬ್ಯಾಂಕ್ ಈಗಾಗಲೇ ಕೆಲಸ ಮಾಡ್ತಾಯಿದೆ. ಅದಲ್ಲದೇ ಸಹಕಾರಿ ಕ್ಷೇತ್ರದ ಒಳಗಡೆ ಒಂದಿಷ್ಟು ವಿಶ್ವಾಸ ಮೂಡಿಸುವಂಥ ಕೆಲಸಗಳನ್ನು ಸಹಿತ ಮಾಡಿದ್ದೀವಿ. ಗುಲ್ಬರ್ಗದ ಒಳಗಡೆ ಇದು ಹುಬ್ಬಳ್ಳಿ ಒಳಗಡೆ ಒಂದು ಅಭಿನಂದನ್ ಕೋಆಪರೇಟಿವ್ ಬ್ಯಾಂಕ್ ಅಂತೇಳಿ ವೀಕಿತ್ತು. ತನ್ನ ಠೇವಣಿದಾರರಿಗೆ ಹಣ ವಾಪಸ್ ಕೊಡದೇ ಇರೋಂಥ ಸನ್ನಿವೇಶದೊಳಗಡೆ ಆ ಬ್ಯಾಂಕನ್ನು ನಮ್ಮ ಬ್ಯಾಂಕಿನೊಟ್ಟಿಗೆ ಮರ್ಜ್ ಮಾಡಿಕೊಳ್ಳೋದ್ರ ಮೂಲಕ ಇವತ್ತು ಅಲ್ಲಿರುವಂಥ ಠೇವಣಿದಾರರ ಹಿತವನ್ನು ಕಾಪಾಡಿದ್ದೀವಿ. ಅದೇ ಮಾದರಿ ಒಳಗಡೆ 2022 ಬೀದರ್ನೊಳಗಡೆ ಇರುವಂಥ ಬೀದರ್ ಮಹಿಳಾ ಕೋಆಪರೇಟಿವ್ ಬ್ಯಾಂಕನ್ನು ಸಹಿತ ತನ್ನ ಠೇವಣಿದಾರರಿಗೆ ಹಣ ವಾಪಸ್ ಕೊಡದೇ ಇರುವಂಥ ಸನ್ನಿವೇಶದೊಳಗಡೆ ನಮ್ಮ ಬ್ಯಾಂಕ್ ಜೊತೆಗೆ ಅದು ಮರ್ಜಾಗಿ ಇವತ್ತು ಅಲ್ಲಿಯ ಠೇವಣಿದಾರರ ಹಿತವನ್ನು ಸಹಿತ ಕಾಪಾಡಿದೆ. ಹಾಗಾಗಿ
ವಿಕಾಸ್ ಬ್ಯಾಂಕು ಅಶಕ್ತವಾಗಿರುವಂಥ 2 ಬ್ಯಾಂಕ್ಗಳನ್ನು ತನ್ನೊಟ್ಟಿಗೆ ಮರ್ಜ್ ಮಾಡಿಕೊಳ್ಳೋದ್ರ ಮೂಲಕ ಸಹಕಾರಿ ಕ್ಷೇತ್ರದ ವಿಶ್ವಾಸವನ್ನು ಕಾಪಾಡೋ ದಿಕ್ಕಿನ ಒಂದಿಷ್ಟು ಕೆಲಸ ಮಾಡಿದ್ದೀವಿ. ಸಮಾರಂಭದಲ್ಲಿ ವಿಕಾಸ್ ಬ್ಯಾಂಕಿನ ವ್ಯವಸ್ಥಾಪಕ ನಿರ್ದೇಶಕರಾದ ಪ್ರಸನ್ನ ಹಿರೇಮಠ್, ನಿರ್ದೇಶಕ ಮಂಡಳಿಯ ಛಾಯಾ ದಿವಾಕರ್, ಎಂ ವೆಂಕಪ್ಪ, ಜಿ ದೊಡ್ಡಬೋರಯ್ಯ, ಕೆ ಉಷಾ, ರಮೇಶ್ ಪುರೋಹಿತ್, ಸಿಎಸ್ ಸೊಪ್ಪಿನಮಠ, ಅಕ್ಕಿ ಮಲ್ಲಿಕಾರ್ಜುನ್, ವಿ ಪದ್ಮಾವತಿ, ಕೆ ವಿಕಾಸ್, ಅಮೃತ್ ಜೋಶಿ, ರಾಜೇಶ್ ಹಿರೇಮಠ್, ಗಂಗಾಧರ್ ಪತ್ತಾರ್, ಲಲಿತಾ ಪ್ರಸನ್ನ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಕಾರ್ಗಿಲ್ ವಿಜಯೋತ್ಸವ ಹಿನ್ನೆಲೆ ನಗರದಲ್ಲಿ ಬೃಹತ್ ಪಥ ಸಂಚಲನ. ಜುಲೈ 29ರಂದು ಜಿಲ್ಲಾ ಮಟ್ಟದ ಪತ್ರಿಕಾ ದಿನಾಚರಣೆ ಆಯೋಜನೆ. ಬಾಬುರಾವ್ ಯಡ್ರಾಮಿ ಸುದ್ದಿಗೋಷ್ಠಿ. ಅರ್ಮಾನ್ ಟೀ ಸ್ಟಾಲ್ ಉದ್ಘಾಟಿಸಿದ ಪ್ರಮೀಳಾ ಎಂಕೆ. ಇಲ್ಲಿಗೆ ವಾರ್ತಾ ಸಂಚಿಕೆ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆಗಳು. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲ್ಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.